Dear students, in this video, we discuss about the force between multiple charges. So let us discuss the force between multiple charges. Before going to the discussion, we'll analyze one analogy. Analogy ಏನಂದ್ರೆ ಫಾರ್ ಎಕ್ಸಾಂಪಲ್ ಒಂದು ದೇಣಿಗೆ ಹುಂಡಿಯನ್ನ ನಾವು ಒಂದು ದೇವಸ್ಥಾನದೊಳಗಡೆ ದೇಣಿಗೆ ಹುಂಡಿ ಇಟ್ಟಿರ್ತಾರಲ್ಲ ಅದನ್ನು ಕನ್ಸಿಡರ್ ಮಾಡೋಣ. ಲೆಟ್ ಅಸ್ ಟೇಕ್ ದಿಸ್ ಇಸ್ ದ ಒನ್ ಬಾಕ್ಸ್. ಓಕೆ, ಸೊ ಈ ಬಾಕ್ಸ್ ಅಲ್ಲಿ ಈ ಸಾವಿರಾರು ಭಕ್ತರು ಬರ್ತಾ ಇರ್ತಾರೆ. ಇವರೆಲ್ಲ ದೇಣಿಗೆಯನ್ನು ಹಾಕ್ತಾರೆ, ತಮ್ಗೆ ತಿಳಿದಷ್ಟು ದುಡ್ಡನ್ನು ಹಾಕ್ತಾರೆ. ಯಾರು 10 ರೂಪಾಯಿ ಹಾಕ್ಬೋದು. ಫಾರ್ ಎಕ್ಸಾಂಪಲ್ ನಾವು ತಗೊಳ್ಳೋಣ, 10 ರೂಪಾಯಿ, 20 ರೂಪಾಯಿ, ಇವನು ಹಾಕಿದ್ದಾನೆ 5 ರೂಪಾಯಿ, ಈ ಪಾಯಿಂಟ್ ಅಲ್ಲಿ ಹಾಕಿದ್ದಾನೆ. ಹಾಗಾದ್ರೆ ಟೋಟಲ್ ಅಮೌಂಟ್ ಕಲೆಕ್ಟೆಡ್, ಟೋಟಲ್ ಅಮೌಂಟ್ ಎಷ್ಟು ಕಲೆಕ್ಟ್ ಆಗಿದೆ ಇಲ್ಲಿ ಅಂತ ನೋಡ್ಬೇಕಾದಾಗ ನಾವೇನ್ ಮಾಡ್ತಾ ಇದ್ವಿ, ಇಂಡಿವಿಜುವಲ್ ಇಂದ ಬಂದಿರತಕ್ಕಂತ ಅಮೌಂಟ್ ಅನ್ನ ಆಡ್ ಮಾಡ್ತೀವಿ. ಫಾರ್ ಎಕ್ಸಾಂಪಲ್ ಫಸ್ಟ್ ವ್ಯಕ್ತಿ 10 ರೂಪಾಯಿ ಆಡ್ ಮಾಡಿದ, ಸೆಕೆಂಡ್ ವ್ಯಕ್ತಿ 20 ರೂಪಾಯಿ ಆಡ್ ಮಾಡಿದ, ಮೂರನೇ ವ್ಯಕ್ತಿ 5 ರೂಪಾಯಿ ಆಡ್ ಮಾಡಿದ. ಟೋಟಲ್ ಆಗಿ ಬಂದಿದ್ದು 10, 30, 35, 35 ರುಪೀಸ್ ಅಲ್ಲಿ ಜಮಾ ಆಗಿದೆ ಅಂತ ಅರ್ಥ. ಇದು ಸೂಪರ್ ಪೊಸಿಷನ್ ಅಂತ ಮೀನಿಂಗ್. ಸೂಪರ್ ಪೊಸಿಷನ್ ಮೀನ್ಸ್ ಇದರಿಂದ ಬಂದಿರತಕ್ಕಂಥದ್ದು ದೇಣಿಗೆ, ಇದರಿಂದ ಬಂದಿರತಕ್ಕಂಥದ್ದು ದೇಣಿಗೆ, ಇದರಿಂದ ಬಂದಿರತಕ್ಕಂಥ ದೇಣಿಗೆ ಅಟ್ ಎ ಟೈಮ್, ಒನ್ ಟೇಕನ್ ಅಟ್ ಎ ಟೈಮ್. ಇದರಿಂದ ಪ್ಲಸ್ ಇದರಿಂದ ಪ್ಲಸ್ ಇದರಿಂದ ಟೋಟಲ್ ಬಂದಿರತಕ್ಕಂಥದ್ದನ್ನ ನಾವು ಕೂಡಿಸಬೇಕಾಗತ್ತೆ. ಇಲ್ಲಿ ಕೂಡ ಮಲ್ಟಿಪಲ್ ಚಾರ್ಜಸ್ ಇಂದ ಫೋರ್ಸ್ ಬಂದಾಗ ಒಂದು ಪಾಯಿಂಟ್ ಚಾರ್ಜ್ ಮೇಲೆ ನಾವು ಪ್ರತಿ ಒಂದು ಚಾರ್ಜ್ ಇಂದ ಫೋರ್ಸ್ ಎಷ್ಟು ಬರುತ್ತೆ ಅನ್ನೋದನ್ನ ನೋಡ್ತೀವಿ. ಅದಕ್ಕೆ ನಾವು ಇಲ್ಲಿ ಸೂಪರ್ ಪೊಸಿಷನ್ ಪ್ರಿನ್ಸಿಪಲ್ ನ ಯೂಸ್ ಮಾಡ್ತೀವಿ. ಸೊ ಬಿಫೋರ್ ಗೋಯಿಂಗ್ ಟು ದ ಸೂಪರ್ ಪೊಸಿಷನ್ ಪ್ರಿನ್ಸಿಪಲ್, ಒನ್ ಮೋರ್ ಪಾಯಿಂಟ್ ವಿ ನೀಡ್ ಟು ನೋಟ್ ದಟ್ ಏನಂದ್ರೆ, ನಮ್ಗೆಲ್ಲ ಗೊತ್ತಿರೋ ಹಾಗೆ ಯಾವುದೇ ಎರಡು ಚಾರ್ಜ್ಡ್ ಪಾರ್ಟಿಕಲ್ ನಡುವೆ ಒಂದು ಎಲೆಕ್ಟ್ರಿಕ್ ಫೋರ್ಸ್ ಇರುತ್ತೆ. ಯಾವುದೇ ಎರಡು ಚಾರ್ಜ್ ಪಾರ್ಟಿಕಲ್ ನಡುವೆ, ಫಾರ್ ಎಕ್ಸಾಂಪಲ್ ಈ Q1 ಮತ್ತು Q2 ನಡುವೆ ನಮಗೆ ಒಂದು ಫೋರ್ಸ್ ಇರುತ್ತೆ. ಓಕೆ, ಎಲೆಕ್ಟ್ರಿಕ್ ಫೋರ್ಸ್. ಸಪೋಸ್ ಇನ್ನೂ ಒಂದು ನಾವು ಚಾರ್ಜ್ ಅನ್ನು ತಗೊಂಡ್ ಬರೋಣ. ಇವಾಗ ಲೆಟ್ ಅಸ್ ಟೇಕ್ ಒನ್ ಮೋರ್ ಚಾರ್ಜ್, ಇನ್ನೊಂದು ಚಾರ್ಜ್ ನ ತಗೊಂಡ್ ಬರೋಣ, Q3 ಅನ್ನುವಂಥದ್ದು. ಹಾಗಾದ್ರೆ ಇವುಗಳ ನಡುವಿನ ಫೋರ್ಸ್, ಲೆಟ್ ಅಸ್ ಡೋಂಟ್ ಕನ್ಸಿಡರ್ ದ ಎಫೆಕ್ಟ್ ಆಫ್ ದಿಸ್ ಒನ್. ಸೊ ಈಗ ಇವುಗಳ ನಡುವಿನ ಫೋರ್ಸ್ ಮೊದಲು ಈಗ 5 ನ್ಯೂಟನ್ ಇತ್ತು ಅಂತ ತಿಳ್ಕೊಳ್ಳೋಣ. ಲೆಟ್ ಅಸ್ ಸೇ ದೇರ್ ಇಸ್ ಎ ಫೋರ್ಸ್ ಆಫ್ ರಿಪಲ್ಷನ್ ಆಫ್ 5 ನ್ಯೂಟನ್. ಇಫ್ ಐ ಬ್ರಿಂಗ್ ಒನ್ ಮೋರ್ ಚಾರ್ಜ್ Q3, ವೆದರ್ ದೀಸ್ ಫೋರ್ಸ್ ಬಿಟ್ವೀನ್ ದೀಸ್ ಟೂ ಚೇಂಜಸ್? ನೋ. ದಟ್ ಮೀನ್ಸ್ ಹಿಯರ್ ಇವುಗಳ ನಡುವೆ ಮೊದಲು 5 ನ್ಯೂಟನ್ ಇತ್ತಲ್ಲ, ಇವಾಗ್ಲೂ ಕೂಡ 5 ನ್ಯೂಟನ್ ಇರುತ್ತೆ. ದಟ್ ಮೀನ್ಸ್ ಹಿಯರ್ ಪ್ರೆಸೆನ್ಸ್ ಆಫ್ ಅದರ್ ಚಾರ್ಜಸ್ does not affect the force between the two charges. If you bring one more charge here, Q4, ಇವುಗಳ ನಡುವೆ ಮತ್ತೆ 5 ಫೋರ್ಸ್ ಇರುತ್ತೆ. ಅಫ್ಕೋರ್ಸ್ ನೆಟ್ ಚಾರ್ಜ್, ನೆಟ್ ಫೋರ್ಸ್ ಚೇಂಜ್ ಆಗ್ಬೋದು. ಇದ್ರ ಮೇಲೆ ಮತ್ತೊಂದು ಫೋರ್ಸ್ ಬರುತ್ತೆ, ಇನ್ನೊಂದು ಚಾರ್ಜ್ ತಗೊಂಡಾಗ ಇನ್ನೊಂದು ಫೋರ್ಸ್ ಬರುತ್ತೆ, ಇನ್ನೊಂದು ಚಾರ್ಜ್ ತಗೊಂಡು ಬಂದಾಗ ಇನ್ನೊಂದು ಫೋರ್ಸ್ ಬರುತ್ತೆ. ಇವುಗಳ ಈ ಚಾರ್ಜ್ ಮೇಲೆ ಇರ್ತಕ್ಕಂಥ ಫೋರ್ಸ್ಗಳ ಸಂಖ್ಯೆ ಹೆಚ್ಚಾಗುತ್ತೆ ಹೊರತಾಗಿ ಮೊದಲಿಗೆ 5 ನ್ಯೂಟನ್ ಇರ್ತಕ್ಕಂಥ ಇವೆರಡರ ನಡುವೆ ಯಾವುದೇ ಚೇಂಜ್ ಆಗಲ್ಲ. ಸೊ ಹಿಯರ್ ಒನ್ ಪಾಯಿಂಟ್ ಅನ್ನು ನಾವಿಲ್ಲಿ ಗಮನಿಸೋಣ. ದ ಪ್ರೆಸೆನ್ಸ್ ಆಫ್ ಅದರ್ ಚಾರ್ಜಸ್ ಡಸ್ ನಾಟ್ ಅಫೆಕ್ಟ್, ಅಂದ್ರೆ ಯಾವುದೇ ಒಂದು ಪರಿಣಾಮವನ್ನು ಬೀರುವುದಿಲ್ಲ. ಡಸ್ ನಾಟ್ ಅಫೆಕ್ಟ್ ದ ಫೋರ್ಸ್ ಬಿಟ್ವೀನ್ ಟು ಚಾರ್ಜಸ್. ಅಂದ್ರೆ ಯಾವುದೇ ಎರಡು ಚಾರ್ಜ್ಗಳ ನಡುವೆ ಇರ್ತಕ್ಕಂಥ ಫೋರ್ಸ್ ನಾವು ಯಾವಾಗಲೂ ಒಂದೇ ಫಾರ್ಮುಲಾದಿಂದ ಕಂಡುಹಿಡಿಬಹುದು. F is equals to 1 divided by 4 pi epsilon naught Q1 Q2 divided by R square. ಸೊ ಹಿಯರ್ ಕೂಲಂಬ್ಸ್ ಲಾದಿಂದ ಕಂಡುಹಿಡಿಬಹುದು. ಇನ್ನೊಂದು ಚಾರ್ಜ್ ಇದೆಯಾ, ಮತ್ತೊಂದು ಚಾರ್ಜ್ ಇದೆಯಾ, ಎಲ್ಲಿದೆ, ಎಷ್ಟು ಚಾರ್ಜ್ ಇದೆ ಅನ್ನೋದು ಇವೆರಡರ ನಡುವಿನ ಒಂದು ಫೋರ್ಸ್ಗೆ ಯಾವುದೇ ರೀತಿಯಾದಂಥ ಪರಿಣಾಮ ಬೀರೋದಿಲ್ಲ. ದೇರ್ ಈಸ್ ನೋ ಡಿಫರೆನ್ಸ್ ವೆದರ್ ದ ಅದರ್ ಚಾರ್ಜಸ್ ಆರ್ ಪ್ರೆಸೆಂಟ್ ಆರ್ ನಾಟ್. So the force between the two charges only depends upon the magnitude of the charges and inversely proportional to the square of the distance between them. That's all. ಇದಾಗಿರ್ಬೋದು, ಇನ್ನೊಂದು ಚಾರ್ಜ್ ಇದೆಯೋ ಅದು ಯಾವುದೇ ಈ ಒಂದು ಚಾರ್ಜ್ ಮೇಲೆ ಇರ್ತಕ್ಕಂಥ ಫೋರ್ಸ್ಗೆ ಯಾವುದೇ ಒಂದು ಸಂಬಂಧ ಇರೋದಿಲ್ಲ.
ಸೊ ಈ ಕಾನ್ಸೆಪ್ಟ್ ಅನ್ನು ನಾವು ತೆಗೆದುಕೊಂಡು ಮುಂದೆ ಫೋರ್ಸ್ ಬಿಟ್ವೀನ್ ಮಲ್ಟಿಪಲ್ ಚಾರ್ಜಸ್ ಯಾವ ರೀತಿ ಕ್ಯಾಲ್ಕುಲೇಟ್ ಮಾಡಬಹುದು ಅಂತ ನೋಡೋಣ. ಹಿಯರ್ ವಿ ಯೂಸ್ superposition principle to calculate the force between the multiple charges. So let us say, what is that superposition principle? Superposition principle. So already idar ಬಗ್ಗೆ ನಾನು ಕಾನ್ಸೆಪ್ಟ್ ಅನ್ನು ಕೊಟ್ಟಿದ್ದೀನಿ. So now we will see that what is the statement of superposition principle in this case. Okay, so according to this principle, according to superposition principle, the force on any charge, due to a number of charges, is the vector sum of, so very important thing here is the vector sum of all the charges, vector sum of all the forces on that charge due to other charges taken at a time. Okay, ಇದು ಅಕಾರ್ಡಿಂಗ್ ಟು ದ ಸೂಪರ್ಪೊಸಿಷನ್ ಪ್ರಿನ್ಸಿಪಲ್ ಮೇಲೆ ನಡೀತಕ್ಕಂಥ ಒಂದು ಫೋರ್ಸ್ ಬಿಟ್ವೀನ್ ದ ಮಲ್ಟಿಪಲ್ ಚಾರ್ಜಸ್. ಓಕೆ, ಸೊ ಈ ಒಂದು ಕಾನ್ಸೆಪ್ಟ್ ಹೇಗೆ ಅನ್ನೋದನ್ನ ವಿವರಿಸ್ತೀನಿ. ಏನಪ್ಪ ಇದು ಸೂಪರ್ಪೊಸಿಷನ್ ಪ್ರಿನ್ಸಿಪಲ್? ಸೊ ಈ ಪ್ರಿನ್ಸಿಪಲ್ ಹೇಳುತ್ತೆ ದ ಫೋರ್ಸ್ ಆನ್ ಎನಿ ಒನ್ ಚಾರ್ಜ್. ನಾವೀಗ ಡ್ಯೂ ಟು ದ ಸಿಸ್ಟಮ್ ಆಫ್ ಚಾರ್ಜಸ್ ಇದೆ, ಅಂದ್ರೆ ಈಗ ಇಷ್ಟು ದಿನ ನಾವು ನೋಡಿದ್ವಿ ಎರಡು ಚಾರ್ಜ್ಗಳ ನಡುವೆ ಫೋರ್ಸ್ ಎಷ್ಟಿರುತ್ತೆ ಅಂತ. ಈಗ ಸಾಕಷ್ಟು ಚಾರ್ಜ್ ಇದ್ದಾಗ ಹೇಗೆ ಕಂಡುಹಿಡಿಯೋದು? ಸಾಕಷ್ಟು ಚಾರ್ಜ್ ಇದೆ, ಮೋರ್ ದನ್ 2 ಚಾರ್ಜಸ್, 3, 4, 5 ಲೈಕ್ ದಟ್ ಮಿನಿ ಚಾರ್ಜಸ್ ಇದ್ದಾಗ ಯಾವುದೇ ಒಂದು ಚಾರ್ಜ್ ಮೇಲೆ ಫೋರ್ಸ್ ಅನ್ನು ಕಂಡುಹಿಡಿಯಬೇಕು. ಓಕೆ, ಈ ರೀತಿಯಾಗಿದ್ದಾಗ ಹೇಗೆ ಕಂಡುಹಿಡಿಯುವುದು ಅನ್ನೋದೇ ಈ ಒಂದು ಸೂಪರ್ ಪೊಸಿಷನ್ ಪ್ರಿನ್ಸಿಪಲ್ ಹೇಳುತ್ತೆ. ಓಕೆ, ಇಲ್ಲೇನ್ ಹೇಳುತ್ತೆ ಅಂದ್ರೆ ಫೋರ್ಸ್ ಆನ್ ಎನಿ ಚಾರ್ಜ್ ಡ್ಯೂ ಟು ನಂಬರ್ ಆಫ್ ಚಾರ್ಜಸ್. ನಂಬರ್ ಆಫ್ ಚಾರ್ಜಸ್ ಮೀನ್ಸ್ ಸಾಕಷ್ಟು ಸಂಖ್ಯೆಯಲ್ಲಿ ಇರ್ತಕ್ಕಂಥ ಚಾರ್ಜಸ್. ಸಾಕಷ್ಟು ಚಾರ್ಜಸ್ ಇದ್ದಾಗ ಏನಾಗಿರುತ್ತೆ ಅಂತಂದ್ರೆ ಈಸ್ ದ ವೆಕ್ಟರ್ ಸಮ್ ಆಫ್ ಆಲ್ ದ ಫೋರ್ಸಸ್ ಆನ್ ದ ಚಾರ್ಜ್. ಅಂದ್ರೆ ಆ ಒಂದು ಚಾರ್ಜ್ ಮೇಲೆ ಇರ್ತಕ್ಕಂಥ ಎಲ್ಲ ಫೋರ್ಸಸ್, ಯಾವ ಫೋರ್ಸ್ ಆಕ್ಟ್ ಆಗ್ತಾ ಇರ್ತಾವೆ ಎಲ್ಲ ಫೋರ್ಸಸ್ ನ ತಗೊಂಡು ವೆಕ್ಟರ್ ಸಮ್ ಮಾಡ್ಬೇಕಾಗತ್ತೆ. ಯಾಕೆ ವೆಕ್ಟರ್ ಸಮ್ ತಗೋಬೇಕಂದ್ರೆ ಬಿಕಾಸ್ ಫೋರ್ಸ್ ಇಸ್ ದ ವೆಕ್ಟರ್ ಕ್ವಾಂಟಿಟಿ. ಹಾಗಾಗಿ ವೆಕ್ಟರ್ಸ್ ಅನ್ನ ನಾವು ಯಾವಾಗಲೂ ಆಡ್ ಮಾಡ್ಬೇಕಂದ್ರೆ ವಿ ಯು ಟು ಫಾಲೋ ದ ವೆಕ್ಟರ್ ಸಮ್, ವೆಕ್ಟರ್ ಎಡಿಷನ್. Okay, so vector sum of all the forces on that charge due to the other charges taken at a time. ಒಂದೊಂದು ಫಸ್ಟ್ ಫೋರ್ಸ್ ಬಿಟ್ವೀನ್ 2 ಚಾರ್ಜಸ್ ತಗೋಬೇಕು, ಕ್ಯಾಲ್ಕುಲೇಟ್ ಮಾಡಬೇಕು. ಅನಂತರ ಫೋರ್ಸ್ ಬಿಟ್ವೀನ್ ಅನದರ್ ಚಾರ್ಜ್ ತಗೋಬೇಕು, ಕ್ಯಾಲ್ಕುಲೇಟ್ ಮಾಡಬೇಕು. ಅವೆಲ್ಲವನ್ನು ವೆಕ್ಟರ್ ಸಮ್ ಮಾಡಬೇಕು. ನೋಡೋಣಂತೆ ಇವಾಗ. ಫಾರ್ ಎಕ್ಸಾಂಪಲ್, ಲೆಟ್ ಅಸ್ ಟೇಕ್ ಒನ್ ಚಾರ್ಜ್ ಹಿಯರ್ Q1. Let us take Q1. Okay, so now for simplicity I will take more than 2 charges here. This is Q2. Q2 is another charge, and one more charge here is there, Q3. Okay, so simple agi nanige more than 2 charges andre iga 1, 2, 3 charges ida. You can take one more charge here Q4 like this. So iga ನಾನು ಹೇಳೋದೇನಂದ್ರೆ ಈ ಒಂದು Q1 ಮೇಲೆ ಎಷ್ಟು ಫೋರ್ಸ್ ಆಕ್ಟ್ ಆಗ್ತಾ ಇದೆ ಟೋಟಲ್ ಇಲ್ಲಿ ನೋಡ್ಬೇಕಾಗತ್ತೆ. ಈ Q1 ಮೇಲೆ ನಮಗೆ ಎಷ್ಟು ಫೋರ್ಸ್ ಆಕ್ಟ್ ಆಗ್ತಾ ಇದಾವೆ ಅಂದ್ರೆ Q2 ಇಂದ ಒಂದು ಫೋರ್ಸ್ ಬರುತ್ತೆ, Q3 ಇಂದ ಒಂದು ಫೋರ್ಸ್ ಬರುತ್ತೆ, Q4 ಇಂದ ಒಂದು ಫೋರ್ಸ್ ಬರುತ್ತೆ. ಸೊ ನಾವು on this charge
how many forces are acting due to Q2 one force, due to Q3 one force, and due to Q4 one force. For simplicity, I am taking all are positive charge. So let us say Q2 ಯಾವ ಡೈರೆಕ್ಷನ್ ದಲ್ಲಿ ಇರುತ್ತೆ ಅಂತಂದ್ರೆ Q2 ಇಂದ ಫೋರ್ಸ್ ಯಾವ ಡೈರೆಕ್ಷನ್ ದಲ್ಲಿ ಇರುತ್ತೆ ಅಂದ್ರೆ ಈ ಡೈರೆಕ್ಷನ್ ಒಳಗಡೆ ಇರುತ್ತೆ. ದಿಸ್ ಇಸ್ ದ ಒನ್ ಫೋರ್ಸ್. ಯಾವ ಫೋರ್ಸ್ ಇದು ಡ್ಯೂ ಟು Q2 ಇರೋದ್ರಿಂದ ಫೋರ್ಸ್ ಆನ್ Q1 ಡ್ಯೂ ಟು Q2 ಅಂತ ಬರಬೇಕು, F12 ಅಂತ ಬರೀಬಹುದು. ಫೋರ್ಸ್ ಆನ್ Q1 ಡ್ಯೂ ಟು ಚಾರ್ಜ್ Q2. ಒನ್ ಮೋರ್ ಫೋರ್ಸ್ ಯಾವುದರಿಂದ ಆಕ್ಟ್ ಆಗುತ್ತೆ Q3 ಇಂದ ಆಕ್ಟ್ ಆಗುತ್ತೆ. ಇದು ಯಾವ ಡೈರೆಕ್ಷನ್ ಒಳಗಡೆ ಅಂದ್ರೆ ಲೈನ್ ಜಾಯಿನಿಂಗ್ ದಲ್ಲೇ ಇರುತ್ತದೆ ಯಾವಾಗಲೂ ಫೋರ್ಸ್. ವಿ ಹ್ಯಾವ್ ಟು ಜಾಯಿನ್ ದಿಸ್ ಲೈನ್. So here the force is acting. This force I will call this one as F13 because force on Q1 due to Q3 charge ಇರೋದ್ರಿಂದ 13. Force on Q1 due to Q3. ಇನ್ನೂ ಒಂದು ಫೋರ್ಸ್ ಆಕ್ಟ್ ಆಗ್ತಾ ಇದೆ ಯಾವುದಂದ್ರೆ ಡ್ಯೂ ಟು Q4. ಅದು ಯಾವ ಡೈರೆಕ್ಷನ್ ಒಳಗಡೆ? So here you can observe here this is one more force ಯಾವುದಂದ್ರೆ F14. So if any other charges are present, again we have to take their respective forces acting on this one. So here very simple, ಈ Q1 ಮೇಲೆ ಎಷ್ಟು ಫೋರ್ಸ್ ಆಕ್ಟ್ ಆಗ್ತದೆ ಅಂದ್ರೆ let us consider how many charges are there apart from Q1. Q1 ಬಿಟ್ಟು ಎಷ್ಟು ಚಾರ್ಜ್ ಇದಾವೆ ಅಂತ ಕನ್ಸಿಡರ್ ಮಾಡಿ. ಸೊ Q1 ಬಿಟ್ಟು 2, Q2 ಇದೆ, Q3 ಇದೆ, Q4, ಹಾಗಾಗಿ 3 ಫೋರ್ಸಸ್ ಆಕ್ಟ್ ಆಗ್ತಾ ಇದೆ. ಸೊ ಈಗ ನಾವು ನೋಡ್ಬೋದು ಈ ಫೋರ್ಸಸ್ ಎಲ್ಲ ತಮ್ಮದೇ ಆದಂತ ಒಂದು ಡೈರೆಕ್ಷನ್ ಅಲ್ಲಿ ಇದೆ. Q1 ಟು Q2 ಇಂದ ಈ ಡೈರೆಕ್ಷನ್ ಅಲ್ಲಿ ಇದೆ, Q3 ಇಂದ ಈ ಡೈರೆಕ್ಷನ್ ಒಳಗಡೆ ಇದೆ, Q4 ಇಂದ ಈ ಡೈರೆಕ್ಷನ್ ಒಳಗೆ ಫೋರ್ಸ್ ಇದೆ. ಸೊ ಇವೆಲ್ಲ ಟೋಟಲ್ ಕಂಡುಹಿಡಿಯಬೇಕಾಗಿದೆ ನಾವು, ಯಾಕಂದ್ರೆ ನೆಟ್ ಫೋರ್ಸ್ ವಿ ಹ್ಯಾವ್ ಟು ಕ್ಯಾಲ್ಕುಲೇಟ್ ಆನ್ Q1. Q1 ಮೇಲೆ ನೆಟ್ ಫೋರ್ಸ್ ಎಷ್ಟು ಬರುತ್ತೆ ಅಂತ ಕ್ಯಾಲ್ಕುಲೇಟ್ ಮಾಡಬೇಕಂದ್ರೆ ವಿ ಹ್ಯಾವ್ ಟು ಫಾಲೋ ದ ವೆಕ್ಟರ್ ಸಮ್ ಆಫ್ ಆಲ್ ದೀಸ್ ಫೋರ್ಸಸ್. ಅಂದ್ರೆ ಸೊ ದ ಟೋಟಲ್ ಫೋರ್ಸ್ ಆನ್ ಎನಿ ಚಾರ್ಜ್ ಡ್ಯೂ ಟು ನಂಬರ್ ಆಫ್ ಚಾರ್ಜ್ ಡ್ಯೂ ಟು ನಂಬರ್ ಆಫ್ ಅದರ್ ಚಾರ್ಜಸ್ ಈಸ್ ಈಕ್ವಲ್ಸ್ ಟು ಯಾವುದಕ್ಕೆ ಸಮ ಆಗಿರುತ್ತೆ ಅಂತಂದ್ರೆ ದ ವೆಕ್ಟರ್ ಸಮ್ ಆಫ್ ಆಲ್ ದ ಫೋರ್ಸಸ್, ದಿಸ್ ಫೋರ್ಸ್, vector sum of this force and this force, all the forces on that charge due to other charges taken at a time. So therefore iga net force ಅಥವಾ resultant force ಅನ್ಬೋದು. net force on Q1 is ಏನಾಗಿರುತ್ತೆ? ವೆರಿ ಸಿಂಪಲ್, I can write it as F net ಅಂತ ಬರೀಬಹುದು. ನೆಟ್ ಫೋರ್ಸ್ ಇಸ್ ಈಕ್ವಲ್ಸ್ ಟು ವೆಕ್ಟರ್ ಸಮ್ ಮಾಡಬೇಕಾಗುತ್ತೆ. ಯಾವ್ಯಾವ ವೆಕ್ಟರ್ ಸಮ್ ಮಾಡಬೇಕು? ಆಲ್ ದ ಫೋರ್ಸಸ್. ಫಸ್ಟ್ ಒನ್ ಇಸ್ F12 ವೆಕ್ಟರ್ ಸಮ್ ಪ್ಲಸ್ F13 ಪ್ಲಸ್ F14. ಸೊ ದಿಸ್ ಇಸ್ ವೆಕ್ಟರ್ ಸಮ್, ನಾಟ್ ನಾರ್ಮಲ್ ಎಡಿಷನ್. ದಿಸ್ ಇಸ್ ವೆಕ್ಟರ್ ಎಡಿಷನ್. ಅನ್ನ ಮಾಡಬೇಕಾಗುತ್ತೆ. ಸೊ ಈ ರೀತಿಯಾಗಿ ನಾವು ಫೋರ್ಸ್ ಡ್ಯೂ ಟು ಮಲ್ಟಿಪಲ್ ಚಾರ್ಜಸ್ ಅನ್ನ ನಾವು ಕ್ಯಾಲ್ಕುಲೇಟ್ ಮಾಡಬಹುದು. ಇನ್ ಜನರಲ್, ಇಫ್ ದೇರ್ ಆರ್ n ಚಾರ್ಜಸ್, ಲೈಕ್ ದಿಸ್ ಹಿಯರ್, ನಾನು ಎಲ್ಲಿ 3 ಚಾರ್ಜ್ ತಗೊಂಡಿದ್ದೀನಲ್ಲ, ಇಫ್ ದೇರ್ ಆರ್ n ಚಾರ್ಜಸ್ ಪ್ರೆಸೆಂಟ್ ಇನ್ ಎ ಸಿಸ್ಟಮ್, ದೆನ್ ನೆಟ್ ಫೋರ್ಸ್ ಏನಾಗುತ್ತೆ ಅಂದ್ರೆ ಫಾರ್ n charges Q1, Q2, Q3, so on up to Qn, like this. These are n charges. The net force on Q1 is given by the similar manner. 3 ಚಾರ್ಜಸ್ ಅಂತ ಯಾವ ರೀತಿ ನಾವು ಕ್ಯಾಲ್ಕುಲೇಟ್ ಮಾಡಿದ್ವು ಅದೇ ರೀತಿ ನಾವು ಕ್ಯಾಲ್ಕುಲೇಟ್ ಮಾಡಬಹುದು. F net on Q1 is equals to ಏನಾಗಿರುತ್ತಪ್ಪ ಅಂದ್ರೆ F12 force due to Q2 on Q1 plus F13 ಇಂದ 3ನೇ ಚಾರ್ಜ್ ಇಂದ ಥರ್ಡ್ Q3 ಇಂದ plus so on up to last charge 1n. So like this is how we can calculate the net force on the any charge by doing the vector sum.
vector sum of all individual forces acting on that charge. So now we'll discuss about the next concept, electric field. ಕನ್ನಡದಲ್ಲಿ ಇದಕ್ಕೆ ವಿದ್ಯುತ್ ಕ್ಷೇತ್ರ ಅಂತ ಕರೀತಾರೆ. So before going to the discussion, we will see the concept of electric field. So ನಾ ಈಗ ಒಂದು ಮ್ಯಾಗ್ನೆಟಿಕ್ ಫೀಲ್ಡ್ ಬಗ್ಗೆ ಹೇಳ್ತೀನಿ, because we can easily understand this concept by discussing about the magnetic field. So ಒಂದು ಮ್ಯಾಗ್ನೆಟ್ ಅನ್ನು ಕನ್ಸಿಡರ್ ಮಾಡೋಣ. Let us take a magnet, ನಾರ್ತ್ ಪೋಲ್ ಅಂಡ್ ಸೌತ್ ಪೋಲ್. ಸೊ ಇಲ್ಲಿ ಇದರ ಒಂದು ಸುತ್ತಲೂ, ಒಂದು ಮ್ಯಾಗ್ನೆಟಿನ ಸುತ್ತಲೂ, ಅರೌಂಡ್ ದಿಸ್ ಮ್ಯಾಗ್ನೆಟ್ ಒಂದು ಕ್ಷೇತ್ರ ಏರ್ಪಟ್ಟಿರುತ್ತೆ, ಒಂದು ವಲಯ ಏರ್ಪಟ್ಟಿರುತ್ತೆ, ಒಂದು ಫೀಲ್ಡ್ ಏರ್ಪಟ್ಟಿರುತ್ತೆ. ಅದಕ್ಕೆ ನಾವು ಮ್ಯಾಗ್ನೆಟಿಕ್ ಫೀಲ್ಡ್ ಅಂತ ಕರಿತೀವಿ. ವಿ ಕಾಲ್ ಇಟ್ ಆಸ್ ಮ್ಯಾಗ್ನೆಟಿಕ್ ಫೀಲ್ಡ್. ಮ್ಯಾಗ್ನೆಟಿಕ್ ಫೀಲ್ಡ್ ಅಂತ ಕರಿತೀವಿ, ಅಂದ್ರೆ ಕಾಂತ ಕ್ಷೇತ್ರ ಅಂತ ಕರಿತೀವಿ. ಈ ಕ್ಷೇತ್ರದಲ್ಲಿ ಯಾವುದಾದರೂ ಒಂದು ಕಾಂತೀಯ ವಸ್ತುಗಳನ್ನು, ದಟ್ ಮೀನ್ಸ್ ಹಿಯರ್ ಮ್ಯಾಗ್ನೆಟಿಕ್ ಮಟೀರಿಯಲ್ ನಾವೇನಾದ್ರೂ ಇಟ್ರೆ ಇಟ್ ವಿಲ್ ಈಸಿಲಿ ಅಟ್ರಾಕ್ಟೆಡ್ ಟು ದಿಸ್ ಮ್ಯಾಗ್ನೆಟ್. ದಟ್ ಮೀನ್ಸ್ ಹಿಯರ್ ದೇರ್ ಇಸ್ ಎ ಸ್ಪೇಸ್ ಅರೌಂಡ್ ಎ ಮ್ಯಾಗ್ನೆಟ್ in which a magnetic material can experience some magnetic force, and this space we call it as a magnetic field. ನಾವು ನೋಡಿರ್ತೀವಿ, ಯೂಶುವಲಿ ಒಂದು ಮ್ಯಾಗ್ನೆಟಿನ ಒಂದು ಸಮೀಪದಲ್ಲಿ ಒಂದು ಯಾವುದಾದ್ರೂ ಕಬ್ಬಿಣದ ಚೂರನ್ನು ಒಯ್ದಾಗ ಅದು ಅದಕ್ಕೆ ಅಟ್ರಾಕ್ಟ್ ಆಗುತ್ತೆ. ಸಿಮಿಲರ್ ವೇ, ಇನ್ ದ ಸಿಮಿಲರ್ ವೇ ಒಂದು ಚಾರ್ಜಿನ ಸುತ್ತಲೂ ಒಂದು ಕ್ಷೇತ್ರ ಏರ್ಪಟ್ಟಿರುತ್ತೆ, ಒಂದು ಫೀಲ್ಡ್ ಬರುತ್ತೆ, ಒಂದು ಫೀಲ್ಡ್ ರಚನೆ ಆಗಿರುತ್ತೆ. ಅದಕ್ಕೆ ನಾವೇನಂತ ಕರಿತೀವಿ ಅಂದ್ರೆ ಎಲೆಕ್ಟ್ರಿಕ್ ಫೀಲ್ಡ್ ಅಂತ ಕರಿತೀವಿ, ಅಂದ್ರೆ ವಿದ್ಯುತ್ ಕ್ಷೇತ್ರ ಅಂತ ಕರಿತೀವಿ. ದಟ್ ಮೀನ್ಸ್ ಹಿಯರ್ ಎ ಸ್ಟ್ಯಾಟಿಕ್ ಚಾರ್ಜ್ ಕ್ಯಾನ್ ಪ್ರೊಡ್ಯೂಸ್ ಎಲೆಕ್ಟ್ರಿಕ್ ಫೀಲ್ಡ್ ಅರೌಂಡ್ ಇಟ್. ಒಂದು ಚಾರ್ಜ್ನ ಸುತ್ತಲೂ, ವೆದರ್ ಇಟ್ ಮೇ ಬಿ ಎ ಸ್ಟ್ಯಾಟಿಕ್ ಚಾರ್ಜ್ ಆರ್ ವೆದರ್ ಇಟ್ ಮೇ ಬಿ ಎ ಮೂವಿಂಗ್ ಚಾರ್ಜ್. ಸೊ ಒಂದು ಚಾರ್ಜ್ನ ಸುತ್ತಲೂ ಒಂದು ಫೀಲ್ಡ್ ಅಥವಾ ವಲಯ ಏರ್ಪಟ್ಟಿರುತ್ತೆ. ಅದರ ಸುತ್ತಲೂ ಈ ರೀತಿಯಾಗಿರಬಹುದು ಅದು. ಸೊ ಅದರ ಸುತ್ತಲೂ ಏನಾಗಿರುತ್ತೆ ಅಂದ್ರೆ ಒಂದು ಎಲೆಕ್ಟ್ರಿಕ್ ಫೀಲ್ಡ್ ಜನರೇಟ್ ಆಗಿರುತ್ತೆ. ಅಂದ್ರೆ ಒಂದು ಚಾರ್ಜ್ ಅದರ ಸುತ್ತಲೂ, ತನ್ನ ಸುತ್ತಲೂ ಒಂದು ಎಲೆಕ್ಟ್ರಿಕ್ ಫೀಲ್ಡ್ ಅನ್ನ ಜನರೇಟ್ ಮಾಡುತ್ತೆ. ಎ ಚಾರ್ಜ್ ಕ್ಯಾನ್ ಪ್ರೊಡ್ಯೂಸ್ ಎಲೆಕ್ಟ್ರಿಕ್ ಫೀಲ್ಡ್ ಅರೌಂಡ್ ಇಟ್. ಸೊ ಈ ಕಾನ್ಸೆಪ್ಟ್ ಇಂದ ನಾವು ಎಲೆಕ್ಟ್ರಿಕ್ ಫೀಲ್ಡ್ ಅನ್ನ ಯಾವ ರೀತಿ ಡಿಫೈನ್ ಮಾಡ್ತೀವಿ ಅಂದ್ರೆ ಈಗ ನೋಡೋಣ. ಎಲೆಕ್ಟ್ರಿಕ್ ಫೀಲ್ಡ್ ಎಟ್ ಎ ಪಾಯಿಂಟ್, electric field at a point due to a point charge is the force experienced by a unit positive charge placed at that point. ಸೊ ಇಲ್ಲಿ ನಾವೇನು ಹೇಳ್ತೀವಿ ಅಂದ್ರೆ, ಸೊ ಒಂದು ಪಾಯಿಂಟ್ ಚಾರ್ಜ್ ಅನ್ನ ಕನ್ಸಿಡರ್ ಮಾಡೋಣ. ಒಂದು ಪಾಯಿಂಟ್ ಚಾರ್ಜ್, ನಾನು ಹೇಳಿದ್ದೆ ಇದರ ಸುತ್ತಲೂ ಒಂದು ವಿದ್ಯುತ್ ಕ್ಷೇತ್ರ ಅಥವಾ ಎಲೆಕ್ಟ್ರಿಕ್ ಫೀಲ್ಡ್ ಅನ್ನೋದು ಜನರೇಟ್ ಆಗಿರುತ್ತೆ ಅಂತ ಹೇಳಿದೆ. ಹಾಗಾದ್ರೆ ಇದನ್ನು ಯಾವ ರೀತಿ ಕ್ಯಾಲ್ಕುಲೇಟ್ ಮಾಡೋದು? ಹೌ ಟು ಡಿಟರ್ಮೈನ್ ಇಟ್, ವಾಟ್ ಈಸ್ ದ ಎಲೆಕ್ಟ್ರಿಕ್ ಫೀಲ್ಡ್ ಎಟ್ ಎನಿ ಪಾಯಿಂಟ್? ಈ ಪಾಯಿಂಟ್ ಅಲ್ಲಿ ಎಷ್ಟಿದೆ, ಈ ಪಾಯಿಂಟ್ ಅಲ್ಲಿ ಎಷ್ಟಿದೆ, ಈ ಪಾಯಿಂಟ್ ಅಲ್ಲಿ ಎಷ್ಟಿದೆ. ಸೊ ಲೈಕ್ ದಿಟ್ ವಿ ನೀಡ್ ಟು ಕ್ಯಾಲ್ಕುಲೇಟ್ ವಾಟ್ ಇಸ್ ದ ಎಲೆಕ್ಟ್ರಿಕ್ ಫೀಲ್ಡ್ ಎಟ್ ಎನಿ ಪಾಯಿಂಟ್ ಪ್ರೊಡ್ಯೂಸ್ಡ್ ಬೈ an ಎಲೆಕ್ಟ್ರಿಕ್ ಚಾರ್ಜ್. ಒಂದು ಎಲೆಕ್ಟ್ರಿಕ್ ಚಾರ್ಜ್ ಇಂದ ಎಷ್ಟು ಎಲೆಕ್ಟ್ರಿಕ್ ಫೀಲ್ಡ್ ಬಂದಿದೆ ಅನ್ನೋದು ನೋಡೋದಾಯ್ತಂದ್ರೆ, ಎಲೆಕ್ಟ್ರಿಕ್ ಫೀಲ್ಡ್ ಎಟ್ ಎ ಪಾಯಿಂಟ್, at any point due to a point charge, ಒಂದು ಪಾಯಿಂಟ್ ಚಾರ್ಜ್ ಇಂದ ಎಲೆಕ್ಟ್ರಿಕ್ ಫೀಲ್ಡ್ ಪ್ರೊಡ್ಯೂಸ್ ಆಗಿದ್ರೆ ಅದು ಯಾವುದಕ್ಕೆ ಸಮನಾಗಿರುತ್ತೆ ಅಂದ್ರೆ, ಈಸ್ ದ ಫೋರ್ಸ್ ಎಕ್ಸ್ಪೀರಿಯನ್ಸ್ಡ್ ಬೈ ಯೂನಿಟ್ ಪಾಸಿಟಿವ್ ಚಾರ್ಜ್. ಫಾರ್ ಎಕ್ಸಾಂಪಲ್, ಐ ವಾಂಟ್ ಟು ಕ್ಯಾಲ್ಕುಲೇಟ್ ವಾಟ್ ಇಸ್ ದ ಎಲೆಕ್ಟ್ರಿಕ್ ಫೀಲ್ಡ್ at this point. ಎಲೆಕ್ಟ್ರಿಕ್ ಫೀಲ್ಡ್, ಲೆಟ್ ಅಸ್ ಸೇ ದಿಸ್ ಇಸ್ ದ ಚಾರ್ಜ್ ಕ್ಯೂ. ಈ ಚಾರ್ಜ್ ಕ್ಯೂ ನಿಂದ ಈ ಪಾಯಿಂಟ್ ಅಲ್ಲಿ, ಎಲ್ಲಾ ಪಾಯಿಂಟ್ ಅಲ್ಲಿ, ಎಟ್ ಎನಿ ಪಾಯಿಂಟ್ ಎಲೆಕ್ಟ್ರಿಕ್ ಫೀಲ್ಡ್ ಜನರೇಟ್ ಆಗಿರುತ್ತೆ.
at any point electric field exist ಆಗುತ್ತೆ. ಬಟ್ ಈ ಪಾಯಿಂಟ್ ಅಲ್ಲಿ at any point what is the electric field due to this point charge? ಸೊ ಅದಕ್ಕೆ ನಾನೇನ್ ಮಾಡ್ತೀನಿ, ಒಂದು ಸ್ಮಾಲ್ ಯೂನಿಟ್ ಪಾಸಿಟಿವ್ ಚಾರ್ಜ್ ತಗೊಂತೀನಿ, ಟೆಸ್ಟ್ ಚಾರ್ಜ್, ಯೂನಿಟ್ ಪಾಸಿಟಿವ್ ಚಾರ್ಜ್. ಸೊ ಲೆಟ್ ಅಸ್ ಟೇಕ್ Q1 ಯೂನಿಟ್ ಚಾರ್ಜ್ ಅನ್ನ ತಗೊಂಡಿನಿ. ಯೂನಿಟ್ ಚಾರ್ಜ್ ಮೀನ್ಸ್ ವಾಟ್, 1 ಕೂಲಂಬ್ ಚಾರ್ಜ್ ಅನ್ನು ತಗೋಬೇಕು. ಪಾಸಿಟಿವ್ ಯೂನಿಟ್ ಪಾಸಿಟಿವ್ ಪ್ಲಸ್ ಯೂನಿಟ್ ಮೀನ್ಸ್ 1 ಕೂಲಂಬ್ ಚಾರ್ಜ್, ಇದನ್ನು ತಗೊಂಡು. ಸೊ ನಾವು ಇಲ್ಲಿ ಚಾರ್ಜ್ ಇಟ್ಟಾಗ ಇವುಗಳ ನಡುವೆ ಒಂದು ಫೋರ್ಸ್ ಏರ್ಪಡುತ್ತೆ. ಬಿಕಾಸ್ ಇಟ್ಸ್ ಆಲ್ಸೋ ಒನ್ ಚಾರ್ಜ್, ಇಟ್ ಈಸ್ ಆಲ್ಸೋ ಒನ್ ಚಾರ್ಜ್. ಎನಿ ಟೂ ಚಾರ್ಜ್ ಇದ್ದಾಗ ಅವುಗಳ ನಡುವೆ ಫೋರ್ಸ್ ಎಕ್ಸರ್ಟ್ ಆಗುತ್ತೆ. ಸೊ ಹಿಯರ್ ಫೋರ್ಸ್ ಎಕ್ಸ್ಪೀರಿಯನ್ಸ್ಡ್ ಬೈ ದಿಸ್ ಚಾರ್ಜ್. ಸೊ ವಾಟ್ ಎವರ್ ದ ಫೋರ್ಸ್ ಎಕ್ಸ್ಪೀರಿಯನ್ಸ್ಡ್ ಬೈ ದಿಸ್ ಯೂನಿಟ್ ಪಾಸಿಟಿವ್ ಚಾರ್ಜ್, that value will be there now. The force experienced by a unit positive charge placed at that point is nothing but here the electric field at this point. For example, ಇಲ್ಲಿ ಯಾವುದೋ ಒಂದು 5 ಯೂನಿಟ್ಸ್ ದಷ್ಟು ಫೋರ್ಸ್ ಎಕ್ಸ್ಪೀರಿಯನ್ಸ್ ಮಾಡಿದೆ ಅಂತ ತಿಳ್ಕೊಳ್ರಿ. ಯೂನಿಟ್ ಪಾಸಿಟಿವ್ ಚಾರ್ಜ್ 5 ಯೂನಿಟ್ಸ್ ದಷ್ಟು ಫೋರ್ಸ್ ಎಕ್ಸ್ಪೀರಿಯನ್ಸ್. ಹಾಗಾದ್ರೆ ಈ ಪಾಯಿಂಟ್ ಅಲ್ಲಿ ಇರ್ತಕ್ಕಂಥ ಎಲೆಕ್ಟ್ರಿಕ್ ಫೀಲ್ಡ್ ಎಷ್ಟಂದ್ರೆ 5 ಯೂನಿಟ್ಸ್. ಸೊ ಸಪೋಸ್ ಈ ಪಾಯಿಂಟ್ ಒಳಗಡೆ ಆ ಚಾರ್ಜ್ ಅನ್ನ ತಗೊಂಡ್ತೀನಿ ನಾನೀಗ. ಈ ಪಾಯಿಂಟ್ ಅಲ್ಲಿ ಎಷ್ಟು ಫೀಲ್ಡ್ ಇದೆ ಅಂತ ಕ್ಯಾಲ್ಕುಲೇಟ್ ಮಾಡಬೇಕು. ಹಾಗಾದ್ರೆ ಆ ಯೂನಿಟ್ ಪಾಸಿಟಿವ್ ಚಾರ್ಜ್ ಅನ್ನ ಪ್ಲಸ್ 1 ಕೂಲಂಬ್ ಚಾರ್ಜ್ ಅನ್ನ ಇಲ್ಲಿ ಇಡ್ತೀನಿ. ಸೊ ಹಿಯರ್ ದ ಫೋರ್ಸ್ ವಿಲ್ ಬಿ ಡಿಫರೆಂಟ್ ಬಿಕಾಸ್ ಡಿಸ್ಟೆನ್ಸ್ ಚೇಂಜ್ ಆಗಿದೆ, ಫೋರ್ಸ್ ಚೇಂಜ್ ಆಗುತ್ತೆ. ಹಾಗಾದ್ರೆ ಇಲ್ಲಿ ಎಷ್ಟು ಫೋರ್ಸ್ ಬರುತ್ತದೋ ಆ ಫೋರ್ಸ್ ಅನ್ನು ನಾನಿಲ್ಲಿ ದಟ್ ಯೂನಿಟ್, ಫಾರ್ ಎಕ್ಸಾಂಪಲ್ ಲೆಟ್ ಅಸ್ ಸೇ 3 ಯೂನಿಟ್ ಬಂದಿದೆ ಅಂತ ತಿಳ್ಕೊಳ್ಳಿ. ದಿಸ್ ಇಸ್ 3 ಇಸ್ ದ ಎಲೆಕ್ಟ್ರಿಕ್ ಫೀಲ್ಡ್ ಅಟ್ ದಿಸ್ ಪಾಯಿಂಟ್. ದಟ್ ಮೀನ್ಸ್ ಹಿಯರ್ ಎಟ್ ಎನಿ ಪಾಯಿಂಟ್, ಈ ಪಾಯಿಂಟ್ ಆಗಿರ್ಬೋದು, ಈ ಪಾಯಿಂಟ್ ಆಗಿರ್ಬೋದು, ಎಟ್ ಎನಿ ಪಾಯಿಂಟ್ the force experienced by a unit positive charge at that point, whatever the force it experiences, that force is nothing but the electric field due to this charge at that point. ಈ ಪಾಯಿಂಟ್ ಅಲ್ಲಿ, ಈ ಪಾಯಿಂಟ್ ಅಲ್ಲಿ ಇರಬಹುದು, ಈ ಪಾಯಿಂಟ್ ಅಲ್ಲಿ ಇರಬಹುದು. at any point you take a unit positive charge, calculate the force, that total force will gives you the what, the electric field at that point. That is, we can say that electric field is nothing but force per unit charge. Force per unit charge. Force per unit charge E is equals to F divided by Q anta helabodu. This is the very important formula. R F, force on the charge in electric field is given by F is equals to Q into E. Here I am taking this Q to this side. F is equals to Q into E. This is the force experienced by the charge in electric field E. So, ಅಥವಾ ನಾವು ಹೇಳಬಹುದು electric field is nothing but the space around the charge in which a unit positive test charge will experience a force is called electric field ಅಂತ ಹೇಳಬಹುದು. So one more point here we need to note regarding the electric field is SI unit of electric field. Electric field SI unit is very simple. Look at this one here. So this is the electric field. This is force. This is charge. Electric field is nothing but force divided by charge. ಇದನ್ನ ನಾವು ಈ ರೀತಿನೇ ನೆನಪಿಟ್ಕೋಬೇಕು. Force per unit charge. Electric field is nothing but force per unit charge. So force is nothing but here SI unit of force is Newton, and the SI unit of charge is Coulomb. So therefore the SI unit of electric field is Newton per Coulomb. Newton per Coulomb. Okay, and one more thing, one more unit is there, R ಅಥವಾ ಇನ್ನೊಂದು. So this one we will discuss in the next concepts. That is nothing but volt per meter. Volt per meter. So this is the another unit. Both are same. Both are the SI unit of electric field. So one more thing, electric field is a vector quantity. Electric field is a vector quantity. So that means here it has a direction. So both direction and magnitude. Dear students, PUC ವಿದ್ಯಾರ್ಥಿಗಳಿಗಾಗಿ ಸರಳ ಮತ್ತು ಸಂಕ್ಷಿಪ್ತವಾಗಿ ಚಾಪ್ಟರ್ ವೈಸ್ ನೋಟ್ಸ್ ಅನ್ನು ನಾನು ತಯಾರಿಸಿದ್ದೇನೆ. ಇದರಲ್ಲಿ ಪಠ್ಯಕ್ಕೆ ಪೂರಕವಾಗಿ ಮತ್ತು ವಿಷಯಕ್ಕೆ ಸಂಬಂಧಿಸಿದ ಚಿತ್ರಗಳಿರುವುದರಿಂದ ವಿಷಯವನ್ನು ಅರ್ಥ ಮಾಡಿಕೊಳ್ಳಲು ತುಂಬಾ ಸರಳವಾಗಿದೆ. ಪ್ರತಿ ಚಾಪ್ಟರ್ನಲ್ಲಿ
2 ಭಾಗಗಳಿದ್ದು ಪ್ರತಿಯೊಂದು ಭಾಗವು ಕೇವಲ 10 ರೂಪಾಯಿಗೆ ದೊರೆಯುತ್ತದೆ. ಸಂಪೂರ್ಣ ಚಾಪ್ಟರ್ 20 ರೂಪಾಯಿಗೆ ದೊರೆಯುತ್ತದೆ. ಯಾರಿಗಾದರೂ ಈ ನೋಟ್ಸ್ನ ಸಾಫ್ಟ್ ಕಾಪಿ ಬೇಕಾಗಿದ್ದರೆ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿರುವ ನನ್ನ ಇಮೇಲ್ಗೆ ಸಂಪರ್ಕಿಸಬಹುದು.